ನಮಸ್ಕಾರ ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ರೂಪಲತಾ. ಗ್ರಾಮದ ಅಭಿವೃದ್ಧಿಗಾಗಿ ಸರ್ಕಾರ ಸುವರ್ಣ ಗ್ರಾಮ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಆ ಗ್ರಾಮದಲ್ಲಿ ಅಭಿವೃದ್ಧಿ ಎನ್ನುವುದೇ ಮರೀಚಿಕೆಯಾಗಿದೆ. ಈ ಮೂಲಕ ಸುವರ್ಣ ಗ್ರಾಮ ಸಂಪೂರ್ಣ ಹಳ್ಳ ಹಿಡಿದಿದೆ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ. ಹೌದು, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮದ ಅವ್ಯವಸ್ಥೆ ಇದು. ತಮ್ಮ ಸಮಸ್ಯೆಯ ಬಗ್ಗೆ ಸುರಪುರ ಶಾಸಕ ರಾಜ ವೇಣುಗೋಪಾಲ್ ನಾಯಕ್ ಅವರಿಗೆ ಮನವಿಯನ್ನ ಸಲ್ಲಿಸಿ ಒತ್ತಾಯಿಸಿದ್ರು. ಆದರೆ 2 ವರ್ಷಗಳಾದರೂ ಕೂಡ ಇಲ್ಲಿನ ಪರಿಸ್ಥಿತಿ ಸುಧಾರಣೆಯಾಗದಿರುವುದು ವಿಪರ್ಯಾಸ. ಶಾಸಕರಾಗಿ ಆಯ್ಕೆಯಾಗಿ ಗ್ರಾಮಕ್ಕೆ ಬಂದ ರಾಜ ವೇಣುಗೋಪಾಲ್ ಅವರು ಜನರ ಸಮಸ್ಯೆಗೆ ಸ್ಪಂದಿಸುವಂತಹ ಭರವಸೆಯನ್ನ ನೀಡಿ ಇದೀಗ ಕೊಟ್ಟ ಆಶ್ವಾಸನೆಯನ್ನ ಮರೆತಿದ್ದಾರೆ ಎನ್ನುವುದು ಇಲ್ಲಿನ ಜನರ ಆರೋಪ. ಅಗ್ನಿ ಗ್ರಾಮದ ರಸ್ತೆಯ ಅವ್ಯವಸ್ಥೆಯನ್ನ ನೋಡಿದ್ರೆ ಇದೇನು ರಸ್ತೆಯೋ ಅಥವಾ ಕೆಸರು ಗದ್ದೆಯೋ ಎನ್ನುವಂತಿದೆ. ಇನ್ನು ಕುಡಿಯುವ ನೀರು ಹಾಗೂ ಚರಂಡಿ ಸಮಸ್ಯೆಯಿಂದ ಜನರು ಗೋಳಾಡುವಂತಾಗಿದೆ. 800 ಮನೆಗಳಿರುವಂತಹ ಅಗ್ನಿ ಗ್ರಾಮದಲ್ಲಿ 2500 ಮತದಾರರಿದ್ದಾರೆ. ತಮ್ಮ ಒಂದು ಶಾಸಕರು ನೀಡಿದಂತಹ ಭರವಸೆಯಂತೆ ತಮ್ಮ ಸಮಸ್ಯೆ ಈಡೇರುತ್ತಾ ಅಂತ ಬಕ್ಕಪಕ್ಷಿಯಂತೆ ಕಾದು ಸುಸ್ತಾಗಿದ್ದಾರೆ. ಇನ್ನು ಓಟು ಪಡೆದು ಶಾಸಕರಾಗಿ ಆಯ್ಕೆಯಾಗಿ ಓಡಿದವರು ಇತ್ತ ತಿರುಗಿಯೂ ಕೂಡ ನೋಡಿಲ್ಲ ಎನ್ನುವುದು ಸ್ಥಳೀಯರ ಆಕ್ರೋಶ. ಊರ ಗ್ರಾಮದ ಅವ್ಯವಸ್ಥೆಯ ಬಗ್ಗೆ ಜನರ ಪ್ರಶ್ನೆಗೆ ನಾವು ಉತ್ತರ ಕೊಡದಂತಹ ಸ್ಥಿತಿಯಲ್ಲಿದ್ದೇವೆ ಎನ್ನುವುದು ಗ್ರಾಮ ಪಂಚಾಯಿತಿ ಸದಸ್ಯರ ಅಳಲಾಗಿದೆ. ಈ ಬಗ್ಗೆ ಜಿಲ್ಲಾಡಳಿತ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದು, ಕಲ್ಯಾಣ ಕರ್ನಾಟಕದ ಅಗ್ನಿ ಗ್ರಾಮದ ಅಭಿವೃದ್ಧಿ ಯಾವಾಗ ಎಂಬುದು ಇಲ್ಲಿನ ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ನೋಡ್ರಿ, ಇಂತ ಎಲ್ಲಾ ರಸ್ತೆ ಅದಾವ. ನಮ್ಮ ಮುದುಕರು ಅವು ಬಿದ್ದು ಸತ್ತೀವಿ. ಏನ್ ಇದ್ರಾಗ ಸಾಯಮ ನಾ ಏನ್ ನಿಮ್ಮಂತೆಲ್ಲ ಬರವಂತ ಓಟ್ ಹಾಕಂತಾರ, ಹೋಗ್ತಾರ, ಮನಿ ಹೋಗ್ಕೊಂಡು ಗೆದ್ದು ನಮ್ಮ ದಾರಿಗೆ ಹಾಕ್ಯಾರ. ಅಡಿ ಕೈ ಮುರಿದ ಕಾಲನ ಮುರಿದ ತೋರ್ಸ್ರಿ ನಮಗ್ ಬಂದು. ನಾವು ಎಲ್ಲರೂ ಅಗ್ನಿ ಗ್ರಾಮಸ್ಥರು ಕೂಡಿ MLA ಮನೆತನ ಹೋದ್ರು ಅವ್ರು ಕೇರ್ ಮಾಡಲಾಗ್ಯಾರ. ನಮಗ ಇದು ದಾರಿ ಬಗ್ಗೆ ಎಷ್ಟು ರೀತಿಲಿಂದ ಹೇಳಿದ್ರು ಅವ್ರಿಗೆ ಏನು ಮನಸ್ಸಿಗೆ ಬರ್ಲಾರ್ದಂಗ ಆಗ್ಯದ. ಮುಂದ ಬರುದು ಹೋಗುದು ಹೆಂಗದ ನಾವು ಕೇಳ್ಕೊತೀವಿ. ಯಾಕಂದ್ರ ಇಲ್ಲಿ ಓಟ್ ಹಾಕಿದವರು ನಮ್ಮ ಸದಸ್ಯರಿಗೆ ಕೇಳ್ತಾರ. ಸದಸ್ಯರಿಗೆ ಕೇಳಲಾರ್ದ ಅಷ್ಟೇ ಅಲ್ಲದೆ ಇಲ್ಲಿ ಸಂಡಾಸ್ ಹೋಗುವ ಹೆಣ್ಣು ಮಕ್ಕಳು ತಮ್ಮ ಪದರಿನ ರೊಕ್ಕ ಹಾಕೊಂಡು ತಮ್ಮ ದಾರಿ ಮಾಡಿಕೊಂಡಿದ್ದಾರೆ. ಶಾಸಕರು ಏನಂದ್ರಿ ರಸ್ತೆ ಬಗ್ಗೆ? ಶಾಸಕರು ಏನು ಅಂತಾರೆ, ನೋಡಮ್ಮ ಅಂತಾರೆ. ಶಾಸಕರು ಎಂದು ಓಟ್ ಹಾಕೊಂಡು ಹೋದ ತಕ್ಷಣ ಅವರು ಮರಳಿ ಇಲ್ಲಿ ಬಂದಿಲ್ಲ. ಸಮಯ ಸುಮಾರು ಎಷ್ಟು ತಿಂಗಳಾಯ್ತ್ರಿ ನೀವು ಶಾಸಕರ ಭೇಟಿಯಾಗಿ ರಸ್ತೆ ಬಗ್ಗೆ ಹೇಳಿ? 4-5 ಸಲ ಹೋಗಿವಿ. 4-5 ತಿಂಗಳು ಆಯ್ತು. ಇಷ್ಟಾದ್ರೂ ಅವರು ಕೇರ್ ಮಾಡಲಾಗ್ಯಾರ. ಎಲ್ಲಿಂದ ಎಲ್ಲಿವರೆಗೆ ಈ ರಸ್ತೆ ಆಗ್ಬೇಕ್ರಿ? ಈ ರಸ್ತೆ ಬೀರಪ್ಪ ಗುಡಿಯಲ್ಲಿಂದ ಈ ಕಡೆ ಹನುಮಂತ ದೇವರ ಮಂದಿರ ತನ ಆಗ್ಬೇಕು. ಇಲ್ಲಿ ಎಲೆಕ್ಷನ್ ಓಟ್ ಇದ್ದಾಗ ಬರ್ತಾರ. ಬಂದು ಓಟ್ ಏನದ ನಮಗ ಹಾಕು, ನಿಮ್ಗ ಹಾಕು, 3ನೇ ವಾರ್ಡಿಗೆ ಹಾಕು, 4ನೇ ವಾರ್ಡಿಗೆ ಹಾಕು, ನಾವೇನಾದ ಗೆದ್ದು ಬಂದಿಂದ ಏನು ಮಾಡ್ತೀವಿ ಅಂತಾರೆ. ಒಟ್ಟ ಇಲ್ಲಿಗೆ ಏನದ ಕಾಲಿಡಲ್ಲ. ಮೆಂಬರ್ಗಳು ಇಲ್ಲ, ಚೇರ್ಮನ್ಗಳು ಇಲ್ಲ, ಯಾರಿಲ್ಲ. MLA ಸಾಹೇಬ್ ಏನದ ಓಟ್ ಏನ್ ನಮಗ ಹಾಕ್ರಪ್ಪ, ನಾವ್ ಎಷ್ಟೊತ್ತಿದ್ರು ಬಂದು ನಿಮ್ಗೆ ಏನಾದ್ರೂ ನಾನು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರು. ವೆಂಕಟಪ್ಪ ನಾಯ್ಕ ಮಾಡಿದ್ದ ಮೊದಲ. ಇವ್ರು ಬಂದಿಂದ ಇವ್ರ ಮುಖನೇ ನೋಡಿಲ್ಲ ಅವ್ನ ಮಗನ್. ನಾವು ಏನ್ ಮಾಡೋದು? ಈ ಕತ್ತಲ್ದಾಗ ಏನದ ಬಿದ್ದು ಸತ್ತು ಎಲ್ಲ ಏನದ ಜನ ಹಾಳಾಲಕೈತದ. ಇಲ್ಲಾಂದ್ರೆ ಏನದ ಎಲೆಕ್ಷನ್ ಅದಕ್ಕೆ ಏನು ಕೇಳಕ್ ಬರ್ಬಾರ್ರಿ. ನಿಮ್ ಪಾಡಿಗೆ ನೀವು ಆರಾಮಿರ್ರಿ, ನಮ್ಮ ಪಾಡಿಗೆ ನಾವ್ ಏನ್ ಮಾಡ್ಕೊತ ಹೋಗ್ತೀವಿ. ಕಡಿ ಪಟ್ಟೆನ ಹಾಕಿ ಪಂಚಾಯತ್ ಅಂತ ಈಗ 5 ವರ್ಷ ಆಯ್ತು ಹಾಳು ಬಿದ್ದವ. ಯಾವ ಮೆಂಬರ್ಗಳಿಲ್ಲ, ಚೇರ್ಮನ್ ಇಲ್ಲ, ಎಲ್ಲರೂ ಸತ್ತಾರ.